ಅಚ್ಚು ಕುಸಿದು ಕುಳಿತು ನರಳುತ್ತಿದ್ದ ಜಾಗದಲ್ಲಿ ರಕ್ತದ ಕಲೆಗಳಿರುವುದನ್ನು ಕಂಡು ದೇಹದಲ್ಲಿನ ತ್ರಾಣವೆಲ್ಲ ಒಮ್ಮೆಲೆ ಸೋರಿ ಹೋದಂತೆ ರಾಮ್ ಕುಸಿದು ಕುಳಿತನು. ಅಚ್ಚರಿ ತಾಯಿಯಾಗಿದ್ದಾಳ? ತನ್ನ ಕನಸಿನ ಕೂಸು ತನ್ನ ತೋಳು ಸೇರುವ ಸಮಯ ಹತ್ತಿರವಾಗ್ತಿತ್ತೆ ಎಂದು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಂಡ ರಾಮ್ ನೆಲದ ಮೇಲೆ ಮೂಡಿದ್ದ ರಕ್ತದ ಕಲೆಗಳನ್ನು ಕಂಡಾಗ, ಇಲ್ಲ ಇಲ್ಲ, ನನ್ನ ಮಗುಗೆ ಏನು ಆಗಬಾರ್ದು, ಆಗುವುದಕ್ಕೆ ನಾನು ಬಿಡೋದೇ ಇಲ್ಲ. ನನ್ನ ಮತ್ತು ಅಚ್ಚರಿ ನಡುವೆ 1000 ಮನಸ್ತಾಪವಿರಲಿ, ನನ್ನ ಸಾವಾದರೂ ಕರಗದಷ್ಟು ಸಿಟ್ಟು ಅಸಮಾಧಾನವಿರಲಿ ಅವರ ಮೇಲೆ ನನಗೆ. ಆದರೆ ನನಗೆ ನನ್ನ ಮಗು ಬೇಕೇ ಬೇಕು. ಏನು ಆಗೋದಕ್ಕೆ ಬಿಡುವುದಿಲ್ಲ ಕಂದ, ನಿನ್ನ ಪಪ್ಪ ಇದ್ದಾನೆ ಎಂದು ವೇದನೆಯಿಂದ ಬಾಯಿಗೆ ಬಂದಂತೆಲ್ಲ ಆಘಾತಗೊಳಗಾಗಿ ಬಡಬಡಿಸುತ್ತಿದ್ದವನ ಕಣ್ಣಿನಿಂದ ಒಂದೇ ಸಮನೆ ಹನಿಗಳು ಜಾರುತ್ತಿದ್ದವು. ಶರಣ್ಕಾರ್ ಅಲ್ಲಿಂದ ಹೊರಟಿದ್ದನ್ನು ಕಂಡು ತನ್ನ ಅಳುವನ್ನು ಇನ್ನಷ್ಟು ಜೋರು ಮಾಡಿದ ಆರೋ ಮಮ್ಮ ಮಮ್ಮ ಎಂದು ಶರಣ್ಕಾರ್ ಹೋದ ಕಡೆ ಕೈ ತೋರಿಸುತ್ತಾ ಗಂಟಲು ಕಟ್ಟಿಕೊಂಡು ಅಳುವಾಗ ಬೆಚ್ಚಿ ಬಿದ್ದ. ಎಚ್ಚೆತ್ತವನಂತೆ ರಾಮ್ ಹೊರಬಂದ. ಕಣ್ಣೀರಿನಿಂದ ತೊಯ್ದ ಮೊಗವನ್ನು ತೋಳಿಗೆ ತೀಡಿ ಮಗನನ್ನು ಬಾಚಿಕೊಂಡು, ಬಂಗಾರಿ ಅಳ್ಬೇಡ, ಮಮ್ಮನಿಗೆ ಏನೂ ಆಗಿಲ್ಲ ಎಂದು ಸಮಾಧಾನ ಮಾಡುತ್ತಾ ತನ್ನ ಕಾರ್ ಹೇರಿದವನು ಶರಣ್ಕಾರನ್ನು ಹಿಂಬಾಲಿಸುತ್ತಾ ಹೊರಟ. ದೇವರೇ, ನೀನು ಏನು ಬೇಕಾದರೂ ಶಿಕ್ಷೆ ಕೊಡು, ಆದರೆ ಮಗುವನ್ನು ಮಾತ್ರ ನಮ್ಮಿಂದ ಕಿತ್ತುಕೊಳ್ಬೇಡ ಎಂದು ದೇವರನ್ನು ಬೇಡುತ್ತಾ ಸಾಗಿದ. ಶರಣ್ ಅಚ್ಚರಿಯಿಂದ ಹಾಸ್ಪಿಟಲ್ಗೆ ಕರೆದುಕೊಂಡು ಬರುವ ಹೊತ್ತಿಗೆ ಅಭಿ ತನ್ನ ಅಪ್ಪ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಬಂದು ಬಿಟ್ಟಿದ್ದ. ಶರಣ್ ಅಚ್ಚರಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬರುವ ಮಾರ್ಗದ ಮಧ್ಯದಲ್ಲಿ ಅಭಿಗೆ ಕಾಲ್ ಮಾಡಿ ಸೂಕ್ಷ್ಮವಾಗಿ ಅಚ್ಚರಿಯ ಪರಿಸ್ಥಿತಿಯ ಬಗ್ಗೆ ತಿಳಿಸಿ ಆದಷ್ಟು ಬೇಗ ಹಾಸ್ಪಿಟಲ್ ಬಳಿ ಬರುವಂತೆ ಹೇಳಿದ್ದ. ತನ್ನ ಬದುಕಿನಲ್ಲಿ ನಡೆಯುತ್ತಿರುವ ಕಹಿ ಘಟನೆಗಳಿಂದ ಚೇತರಿಸಿಕೊಂಡು ಈಗ ತಾನೇ ಬದುಕಿನ ಮೇಲೆ ಮತ್ತೆ ನಿರೀಕ್ಷೆ ಇಡಲು ಶುರು ಮಾಡಿದ್ದ ತಂಗಿಯ ಬಾಳಿನಲ್ಲಿ ಮತ್ತೊಮ್ಮೆ ಆ ಭಗವಂತ ಅಗ್ನಿ ಪರೀಕ್ಷೆ ಇಟ್ಟಿದ್ದಾನೆ ಎಂದು ತಿಳಿದೊಡನೆ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಒಂದೇ ಉಸಿರಿಗೆ ಹಾಸ್ಪಿಟಲ್ಗೆ ಬಂದಿದ್ದ ಅಭಿ ಅಚ್ಚರಿಯ ಪರಿಸ್ಥಿತಿಯ ಬಗ್ಗೆ ವಿವರಿಸಿ ಹೇಗಾದರೂ ಮಗುವನ್ನು ಉಳಿಸಿಕೊಡಿ ಎಂದು ಡಾಕ್ಟರ್ ಬಳಿ ಮನವಿ ಮಾಡಿದ್ದ ಶರಣ್. ಆದರೆ ಅಚ್ಚು ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿದ್ದು ಈಗಾಗಲೇ ಬ್ಲೀಡಿಂಗ್ ಶುರುವಾಗಿದ್ದರಿಂದ ಮಗುವಿನ ಮೇಲೆ ಯಾವುದೇ ಭರವಸೆ ನೀಡದೆ ಅಚ್ಚುವನ್ನು ಎಮರ್ಜೆನ್ಸಿ ವಾರ್ಡಿನೊಳಗೆ ಕರೆದುಕೊಂಡು ಹೋಗಿದ್ದರು. ಶರಣ್, ನೀನು ಏನಕ್ಕೆ ಅಚ್ಚರಿಯನ್ನು ಸ್ಕೂಲ್ ಹತ್ತಿರ ಕರೆದುಕೊಂಡು ಹೋದೆ? ನಾನು ಅವಳು ಸ್ಕೂಲ್ ಹತ್ತಿರ ಹೋದರೆ ಇಂಥದ್ದೇನೋ ಆಗ್ತದೆ ಅಂತ ಅವಳನ್ನು ಗದರಿ ಸುಮ್ಮನೆ ಮಾಡಿದ್ದೆ ಎಂದು ಅಸಮಾಧಾನದಿಂದ ಕಣ್ಣು ತುಂಬಿಕೊಂಡು ರೇಗಿದ್ದ ಅಭಿ ತಾವಿರುವ ಜಾಗವನ್ನು ಮರೆತು ಬೆಳಿಗ್ಗೆ ಅವಳನ್ನು ಶರಣ್ ಮನೆಗೆ ಡ್ರಾಪ್ ಮಾಡಿ ವನಳನ್ನು ಮಾತನಾಡಿಸಿಕೊಂಡು ನೇರವಾಗಿ ಮನೆಗೆ ಹೋಗಬೇಕು ಎಂದು ಎಚ್ಚರಿಸಿ ಹೋಗಿದ್ದ. ಆದರೆ ಅಚ್ಚು ಮತ್ತೆ ಮಗನನ್ನು ಕಾಣುವ ಅವಕಾಶ ತನಗೆ ಸಿಗುವುದೋ ಇಲ್ಲವೋ ಎಂದು ಅಭಿಯ ಮಾತನ್ನು ನಿರ್ಲಕ್ಷಿಸಿ ಮಗನನ್ನು ನೋಡಲು ಸ್ಕೂಲಿನ ಬಳಿ ಹೋಗಿ ಇಂಥ ಪರಿಸ್ಥಿತಿಗೆ ಸಿಲುಕಿದ್ದಾಳೆ. ಅಭಿ, ಅವಳು ಆರವ್ನ ನೋಡಿಕೊಂಡು ಬರೋದಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದಕ್ಕೆ ನಾನು ಅವಳ ಜೊತೆ ಹೋಗಿದ್ದು ಅಷ್ಟೇ ಕಣು ಎನ್ನುವಾಗ ಜೀವ ಕೈಯಲ್ಲಿಡಿದು ಮಗನನ್ನು ಎತ್ತಿಕೊಂಡು ಅವರ ಬಳಿ ಓಡಿ ಬಂದ ರಾಮ್. ಅಚ್ಚರಿ, ನನ್ನ ಮಗುವಿಗೆ ಏನೂ ಆಗಿಲ್ಲ ಅಲ್ವಾ ಅಭಿ ಎಂದು ನಡುಗುವ ದನಿಯಲ್ಲಿ ಉಸಿರು ಬಿಡುತ್ತಾ ಕೇಳಿದ. ಅವನ ಬಾಯಲ್ಲಿ ಅಚ್ಚರಿ ನನ್ನ ಮಗು ಎಂದು ಬಂದದನ್ನು ಕೇಳಿ ಅವನ ಕೆನ್ನೆಗೆ 4 ಬಾರಿಸುವಷ್ಟು ಸಿಟ್ಟುಕ್ಕಿತು ಅಭಿಯ ಮನದಲ್ಲಿ. ರಾಮ್ನ ತಿರುಳಿಲ್ಲದ ಪ್ರೀತಿಗೆ ತನ್ನ ತಂಗಿಯ ಬದುಕು ಬಲಿಯಾಗಿದ್ದು ಅಲ್ಲದೆ ಅವಳಿಗಾಗಿದ್ದ ಒಂದೇ ಒಂದು ಭರವಸೆಯು ರಾಮ್ ಕಾರಣದಿಂದ ಅಳಿಸಿ ಹೋಗುವ ಪರಿಸ್ಥಿತಿ ಎದುರಾಗಿದ್ದನ್ನು ಕಂಡು ಸಹಿಸಲಾಗಲಿಲ್ಲ. ರಾಮ್, ಮತ್ತೆ ಏನಾದರೂ ನಿನ್ನ ಬಾಯಲ್ಲಿ ಅಚ್ಚರಿ ನನ್ನ ಮಗು ಅಂತ ಬಂದರೆ ನೀನನ್ನು ಕೊಂದು ಆದರೂ ಸರಿ ನಾನು ಜೈಲಿಗೆ ಹೋಗ್ತೇನೆ ಎಂದು ಅಬ್ಬರಿಸಿದ ಅಭಿ. ತನ್ನ ಮೇಲಿನ ಸಿಟ್ಟು ತನಗೆ ಆ ಮುಗ್ಧ ಹೆಣ್ಣಿನ ಹೃದಯವನ್ನು ಛಿದ್ರ ಮಾಡಿ ಬಿಟ್ಟನಲ್ಲ ಈ ಅವಿವೇಕಿ ಎಂದು ಸಂಕಟಪಟ್ಟ. ಶರಣ್, ನಾನು ನಿನ್ನ ಜೊತೆ ಮಾತನಾಡ್ತಾ ಇಲ್ಲ ಎಂದವನ ಅಭಿಯ ಕೈ ಹಿಡಿದು, ಅಭಿ ಪ್ಲೀಸ್ ಹೇಳು, ನನ್ನ ಹೆಂಡತಿ ಮಗುಗೇನೂ ಆಗಿಲ್ಲ ತಾನೆ ಎಂದು ದುಗುಡ ತುಂಬಿದ ದನಿಯಲ್ಲಿ ಕಣ್ಣೀರು ಹಾಕುತ್ತಾ ಕೇಳಿದ. ರಾಮ್ನನ್ನು ಕಂಡು ತುಟಿ ಕೊಂಕಿಸಿ ನಕ್ಕ ಅಭಿ. ಯಾವ ಹೆಂಡತಿ ಬಗ್ಗೆ ಮಾತನಾಡ್ತಿದ್ದೀರಾ? ಅಪಾಯವಾಗಿ ಹಾಸ್ಪಿಟಲ್ ಸೇರಿರೋದು ಅಚ್ಚರಿ ನಂದನ್ ಎನ್ನುವ ಹೆಣ್ಣು. ಸೊ ನೀವು ಇಷ್ಟೊಂದು ಗಾಬರಿ ಟೆನ್ಷನ್ ಆಗೋದಕ್ಕೆ ನಿಮ್ಮ ಕಡೆಯವರು ಇಲ್ಲಿ ಯಾರೂ ಇಲ್ಲ ರಾಮ್ ಸರ್ ಎಂದು ನಾಲಗೆಯನ್ನು ಹರಿತವಾಗಿಸಿ ನುಡಿದು ಸಿಟ್ಟಿನಲ್ಲಿ ತನ್ನ ಕೈ ಹಿಡಿದಿದ್ದ ರಾಮ್ ಕೈಯನ್ನು ಕಿತ್ತಿಸಿದ. ರಾಮ್ಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಅನುಭವವಾಗತೊಡಗಿತು. ಅಭಿ, ನಿಮಗೆ ನನ್ನ ಮೇಲೆ ಸಿಟ್ಟಿದೆ ಎಂದು ನನಗೆ ಗೊತ್ತು, ಆದರೆ ಈಗ ಆ ಸಿಟ್ಟು ಸಾಧಿಸುವ ಸಮಯವಲ್ಲ ಗಣು ಎಂದು ಆರ್ದ್ರವಾದ ದನಿಯಲ್ಲಿ ಮನವಿ ಮಾಡುತ್ತಿದ್ದವನ ಕಣ್ಣಿನಲ್ಲಿದ್ದ ಅಪಾರ ನೋವು ಅರಿವಿಗೆ ಬಂದರು ರಾಮ್ ವಿಷಯದಲ್ಲಿ ಒಂದಿನಿತು ಮೆತ್ತಗಾಗದ ಅಭಿ. ನೋಡಿ,
ಸುಮ್ಮನೆ ಹೇಳಿದ್ದನ್ನೇ ಹೇಳುತ್ತಾ ಹಾಸ್ಪಿಟಲ್ನಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡಿ. ನಿಮಗೂ ನನ್ನ ತಂಗಿಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದನ್ನು ನೀವು ಮರೆತು ಹೀಗೆಲ್ಲ ಮಾತನಾಡ್ತಿದ್ದೀರೇನೋ. ಆದರೆ ನಾನು ಇನ್ನೂ ಮರೆತಿಲ್ಲ, ಮರೆಯುವುದಿಲ್ಲ. ಸೊ ಹೊರಡಿ ನೀವು ಇಲ್ಲಿಂದ ಎಂದು ಕೆಂಗಣ್ಣು ಬೀರಿ ಗುಡುಗಿದ. ರಾಮ್ ವಿಷಯದಲ್ಲಿ ತನ್ನ ತಂಗಿ ಎಷ್ಟರ ಮಟ್ಟಿಗೆ ಬದಲಾಗಿದ್ದಳು ಎಂದು ಕಣ್ಣಾರೆ ಕಂಡಿದ್ದ ಅಬಿಗೆ ರಾಮ್ ಅವಳಿಗೆ ಮಾಡಿದ್ದ ಅವಮಾನ, ಮನಸ್ಸು ಮುರಿದ ರೀತಿ ಇನ್ನೂ ಕಣ್ಣಿಗೆ ಕಟ್ಟಿದಂತಿತ್ತು. ತಾನು ಏನೇ ಹೇಳಿದರೂ ಅಚ್ಚು ಮತ್ತು ನನ್ನ ಕಂದನ ಬಗ್ಗೆ ಸಣ್ಣ ಮಾಹಿತಿಯು ಕೊಡದೆ ತನ್ನನ್ನು ಅಲ್ಲಿಂದ ಕಳಿಸುವ ಅವಸರ ತೋರುತ್ತಿರುವ ಅಬಿಯ ಸಿಟ್ಟಿನ ಮುಂದೆ ರಾಮ್ ಅಸಹಾಯಕನಾದ. ಅವನು ಕಣ್ಣೀರಾಗುತ್ತಾ ಹತಾಶೆ ನೋವಿನಲ್ಲಿ ತಲೆ ತಿಗ್ಗಿಸಿ ನಿಂತಿದ್ದನ್ನು ಕಂಡು, ಅಬಿ ದಯವಿಟ್ಟು ಈ ರೀತಿ ಕೂಗಾಡಿ ಪರಿಸ್ಥಿತಿಯನ್ನು ಬಿಗಿ ಮಾಡಬೇಡ, ನಿನ್ನ ಕೈ ಮುಗಿತೇನೆ, ಸುಮ್ಮನಿದ್ದು ಬಿಡು ಎಂದು ಮನವಿ ಮಾಡಿದರು ನಂದನ್. ತಮ್ಮ ಮಗಳ ಜೀವನದಲ್ಲಿ ರಾಮ್ ಏನೇ ಮಾಡಿದ್ದರು, ಹೇಗೆ ವರ್ತಿಸಿದ್ದರು, ಅಚ್ಚು ಮತ್ತು ಮಗು ಸಿಕ್ಕಿ ಬಿದ್ದಿರುವ ಪರಿಸ್ಥಿತಿ ಅವನನ್ನು ಅರೆಜೀವ ಮಾಡಿದೆ ಎನ್ನುವ ಅರಿವಿತ್ತು ಅವರಿಗೆ. ಅವರು ಒಬ್ಬ ತಂದೆಯಾಗಿದ್ದರಿಂದ ಅವನ ನೋವನ್ನು ಅರಿಯಬಲ್ಲವರಾಗಿದ್ದರು. ಅಪ್ಪ ಏನು ಅಂತ ಮಾತಾಡ್ತಿದ್ದೀರಾ? ಈಗಾಗಲೇ ಇವರ ಇಂಥ ನಾಜೂಕು ಮಾತು ಕೇಳಿ ನನ್ನ ತಂಗಿಯ ಜೀವನವನ್ನು ನಾವೇ ನಮ್ಮ ಕೈಯಾರೆ ಹಾಳು ಮಾಡಿದ್ದೇವೆ ಎನ್ನುವುದನ್ನು ಮರೆತು ಮತ್ತೆ ಇವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ನೀವು ಎಂದು ಅಸಮಾಧಾನದಿಂದ ಕನಲಿದ ಅಬಿಗೆ ರಾಮುಖ ನೋಡುತ್ತಿದ್ದರೆ ತಾಳ್ಮೆಯಿಂದ ವರ್ತಿಸಲು ಸಾಧ್ಯವಾಗುತ್ತಿತ್ತು. ಮಗನನ್ನು ಎತ್ತಿಕೊಂಡು ನಿಂತಿದ್ದ ಶರಣ್ ಅಬಿ ಅಂಕಲ್ ಹೇಳುತ್ತಿರುವುದು ಸರಿಯಾಗೇ ಇದೆ, ಪ್ಲೀಸ್ ಸಮಾಧಾನ ತಂದ್ಕೋ ಎಂದು ಮನವಿ ಮಾಡಿದ್ದ. ಕೆಲವು ದಿನಗಳ ಹಿಂದೆ ತಾನು ಸಹ ಇಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದು ಒದ್ದಾಡಿದ ಕ್ಷಣಗಳು ಕಣ್ಣ ಮುಂದೆ ಬಂದು, ಈಗ ಎಲ್ಲರೂ ನನ್ನ ಸಮಾಧಾನ ಮಾಡುವವರೇ. ನನ್ನ ತಂಗಿ ಮಗುವಿಗೆ ಏನಾದರೂ ಚೂರು ಹೆಚ್ಚು ಕಡಿಮೆ ಆಗಲಿ, ಆಗ ಮಾತಾಡ್ತೇನೆ ಎಂದವನ ಹುರಿನೋಟ ಈಗಲೂ ರಾಮ್ ಎದೆಯನ್ನು ಹಿರಿಯುವ ಕಾರ್ಯದಲ್ಲೇ ಇತ್ತು. ನೋವು, ಸಂಕಟ, ಸಿಟ್ಟು, ಅಸಮಾಧಾನದಲ್ಲಿ ಕೆಂಡದ ಹಾಸಿನ ಮೇಲೆ ನಿಂತಂತೆ ಭೀತಿಯಲ್ಲಿ ತಾಯಿ ಮತ್ತು ಮಗುವಿಗೆ ಯಾವುದೇ ಅಪಾಯ ಸೋಂಕದಂತೆ ಕಾಪಾಡು ದೇವರೇ ಎಂದು ಮನದಲ್ಲೇ ಒಬ್ಬೊಬ್ಬರು ಒಂದೊಂದು ರೀತಿ ದೇವರನ್ನು ಬೇಡುತ್ತಾ ಎಮರ್ಜೆನ್ಸಿ ವಾರ್ಡಿನ ಕಡೆ ದೃಷ್ಟಿ ನೆಟ್ಟು ನಿಂತಿದ್ದಾಗ ಅಚ್ಚುಗೆ ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟರ್ ಹೊರಬಂದರು. ಅವರನ್ನು ಕಂಡು ಅವರ ಬಳಿ ಓಡಿ ಬಂದ ರಾಮ್, ಡಾಕ್ಟರ್ ನನ್ನ ಹೆಂಡತಿ ಮಗು ಸೇಫ್ ಆಗಿದ್ದಾರೆ ಅಲ್ವಾ ಎಂದ. ಅವನ ದನಿಯಲ್ಲಿ ಆತಂಕ ಇನ್ನೂ ಬತ್ತಿರಲಿಲ್ಲ. ಹತಾಶೆಯ ನಿಟ್ಟಿಸಿರು ಹೊರಹಾಕಿದ ಡಾಕ್ಟರ್, ಐ ಆಮ್ ಸೋ ಸಾರಿ, ನಿಮ್ಮ ಮಿಸ್ಸಸ್ನ ಇಲ್ಲಿಗೆ ಕರೆದುಕೊಂಡು ಬರೋ ಹೊತ್ತಿಗೆ ತುಂಬ ಬ್ಲೀಡಿಂಗ್ ಶುರುವಾಗಿ ಬಿಟ್ಟಿತ್ತು. ಇದರ ಜೊತೆ ಹೊಟ್ಟೆಗೆ ಬಲವಾಗಿ ಏಟು ಬಿದ್ದಿದ್ದರಿಂದ ನಾವೆಷ್ಟೇ ಪ್ರಯತ್ನ ಮಾಡಿದರೂ ನಮ್ಮಿಂದ ಮಗುವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಎಂದು ಭಾರವಾದ ದನಿಯಲ್ಲಿ ನುಡಿದು ಹೊರಟು ಹೋದರು. ರಾಮ್ ದೇಹದಲ್ಲಿ ರಕ್ತ ಸಂಚಲನೆ ಇಲ್ಲದಂತೆ ಕುಸಿಯುತ್ತಿದ್ದವನನ್ನು ಬೀಳದಂತೆ ಹಿಡಿದ ನಂದನವರು, ರಾಮ್ ಹೊರಡು ನೀನಿನ್ನು ಎಂದು ಮನವಿ ಮಾಡಿದರು. ಉಕ್ಕಿ ಬರುತ್ತಿರುವ ನೋವು, ಸಂಕಟವನ್ನು ಗಂಟಲಿನಲ್ಲಿ ಅಡಗಿಸಿಡುತ್ತಾ ಮಗಳ ಪಾಲಿಗೆ ಇದ್ದ ಒಂದು ಭರವಸೆಯು ಹುಸಿ ಮಾಡಿದವನು ರಾಮ್. ಹಾಗಿದ್ದರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವುದು ಎಂದು ಯೋಚಿಸಿ ಈ ನಿರ್ಧಾರ ಮಾಡಿದ್ದರು. ಅಪ್ಪ ಇನ್ನು ಏನಪ್ಪ ಈ ಮನುಷ್ಯನ ಜೊತೆ ಸಮಾಧಾನವಾಗಿ ಮಾತನಾಡ್ತಾ ಇದ್ದೀರಾ? ನಾನು ತಾಳ್ಮೆ ಕಳೆದುಕೊಂಡು ಅವರ ಮೇಲೆ ಕೈ ಮಾಡೋ ಮೊದಲೇ ಅವರನ್ನು ಇಲ್ಲಿಂದ ಕಲಿಸಿಬಿಡಿ ಎಂದು ಮುಷ್ಟಿ ಕಟ್ಟಿ ಕೋಪಾವೇಶದಲ್ಲಿ ಗುಡುಗಿದ ಅಬಿ. ಅಚ್ಚು ಸಾತ್ವಿಕ್ನನ್ನು ಕಳೆದುಕೊಂಡು ಬದುಕಿನ ಮೇಲೆ ಭರವಸೆ ಇಲ್ಲದೆ ನೋವಿನ ಮಡಿಲಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದಾಗ, ಅಂಕಲ್ ಅಬಿ ನನಗೆ ಒಂದೇ ಒಂದು ಅವಕಾಶ ಕೊಡಿ, ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳುವುದಕ್ಕೆ. ನಾನು ಅಚ್ಚರಿಯವರನ್ನು ಅವರಿರುವ ನೋವಿನಿಂದ ಹೊರಗಡೆ ಕರೆತಂದು ಯಾವತ್ತೂ ಮತ್ತೆ ಕಣ್ಣೀರು ಹಾಕದ ಹಾಗೆ ಅವರನ್ನು ಸದಾ ಖುಷಿಯಾಗಿ ಇರುವ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ನಂದು ಎಂದು ಮಾತು ಕೊಟ್ಟಿದ್ದನು ರಾಮ್ ಅಚ್ಚರಿಯನ್ನು ಮದುವೆಯಾಗುವ ಸಮಯದಲ್ಲಿ. ಆದರೆ ಈಗ ಅವಳನ್ನು ಕ್ಷಣ ಕ್ಷಣವೂ ನರಳಿ ಕಣ್ಣೀರು ಹಾಕುವಂತೆ ಮಾಡಿಬಿಟ್ಟಿದ್ದಾನೆ ಎಂದರೆ ಯಾವ ಹೆಣ್ಣು ಹೆತ್ತವರಿಗೆ ತಾನೇ ಹೊಟ್ಟೆ ಹುರಿಯುವುದಿಲ್ಲ? ನೋ, ನಾನು ಯಾರು ಏನೇ ಹೇಳಿದರೂ ಅಚ್ಚರಿ ಜೊತೆ ಮಾತನಾಡದೆ ಇಲ್ಲಿಂದ ಹೋಗೋದಿಲ್ಲ ಎಂದ ದೃಢವಾಗಿ. ಒಮ್ಮೆ ಅವಳ ಬಳಿ ತನ್ನಿಂದಾದ ತಪ್ಪಿಗೆ ಕ್ಷಮೆ ಕೇಳಿ ತನ್ನ ಕಂದನನ್ನು ಕಳೆದುಕೊಂಡು ನೋವಿನ ಕೂಪದಲ್ಲಿ ವಿಲವಿಲನೆ ಒದ್ದಾಡುತ್ತಿದ್ದವಳಿಗೆ ತನ್ನ ಸಾಂತ್ವನದ ಅಗತ್ಯ ಇದೆ ಎಂದು ಅವನಿಗೆ ಅನಿಸಿತು. ಏನ್ರಿ ಮಾತನಾಡುವುದಿದೆ ನನ್ನ ತಂಗಿ ಜೊತೆ ಎಂದ ಆವೇಶದಲ್ಲಿ ರಾಮ್ ಕೊರಳಪಟ್ಟಿಗೆ ಕೈ ಹಾಕುವ ಮುನ್ನ ಅಬಿ ಎಂದು ಅಬ್ಬರಿಸಿದರು ನಂದನ್. ರಾಮ್ ಕಡೆಯಿಂದ ಏನೇ ತಪ್ಪಾಗಿರಲಿ, ಅವನ ಜೊತೆ ತಮ್ಮ ಮಗ ಅಂಕೆ ಮೀರಿ ವರ್ತಿಸ್ತಿದ್ದರೆ ಅವರು ಸಹಿಸುವುದಿಲ್ಲ. ಅಚ್ಚುತಾನೆ ದ್ರೋಹ ಮಾಡಿದಳು ಎಂದು ಅವಳನ್ನು ಅವಮಾನಿಸಿ ಮನೆಯಿಂದ ಹೊರಗಡೆ ಕಳಿಸಿದ್ದ ರಾಮ್ ಅವಳ ಜೊತೆಗಿನ ಸಂಬಂಧಕ್ಕೆ ಅಂತ್ಯ ಹಾಡುವ ನಿರ್ಧಾರ ಮಾಡಿದ ಮೇಲೆ ತಾವು ಈ ರೀತಿ ಅವನ ಜೊತೆ ತುಚ್ಛವಾಗಿ ವರ್ತಿಸಿದರೆ ತಮ್ಮ ಮನದ ಸಂಕಟ ಆರಬಹುದೇ ವಿನಃ
ತಮ್ಮ ಮಗಳ ಬದುಕನ್ನು ಸರಿ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಅವರಿಗೆ ತಿಳಿದಿತ್ತು. ಸಿಟ್ಟು ಮತ್ತು ಅಸಹನೆಯಿಂದ ರಾಮ್ನಿಂದ ದೂರ ಸರಿದ ಅಭಿಯ ಭುಜದ ಮೇಲೆ ಕೈ ಇರಿಸಿದ ಶರಣ್. ಅಭಿ ಪ್ಲೀಸ್, ಸ್ವಲ್ಪ ಸಮಾಧಾನ ತಂದ್ಕೊ. ಹೀಗಾಗಲೇ ನಡೆಯಬಾರದು, ನನ್ನ ಬದುಕಿನಲ್ಲಿ ನಡೆದು ಹೋಗ್ತಿದೆ ಅಂತ ನೋವಿನಲ್ಲಿ ಬೆಂದು ಹೋಗಿತ್ತು ಅಚ್ಚು ಮನಸ್ಸು. ಈಗ ತನ್ನ ಕಂದನನ್ನು ಕಳೆದುಕೊಂಡ ದುಃಖದಲ್ಲಿ ಇದ್ದಾಳೆ. ಅಂಥದ್ರಲ್ಲಿ ನೀನು ಹೀಗೆ ಹಾಸ್ಪಿಟಲ್ ಅಂತಾನೂ ನೋಡದೆ ಮಾತಿಗೆ ಮಾತು ಬೆಳೆಸಿ ಪರಿಸ್ಥಿತಿ ಇನ್ನಷ್ಟು ಬಿಸಿ ಇರುವ ಹಾಗೆ ಮಾಡಿದರೆ ಏನು ಪ್ರಯೋಜನ? ಇದರಿಂದ ನಮ್ಮನೆಯ ಸಮಸ್ಯೆ ಜಗಜ್ಜಾಹೀರು ಆಗುತ್ತದೆ ವಿನಃ ಅಚ್ಚು ನೋವು ಕಣ್ಣೀರು ಕಡಿಮೆ ಮಾಡಲು ಅಥವಾ ಅವಳ ಬದುಕಿನಲ್ಲಿ ಏನೇನೋ ದುರಂತ ಆಗಿದೆಯೋ ಅದನ್ನೆಲ್ಲ ಸರಿ ಮಾಡಲು ಸಾಧ್ಯವಿಲ್ಲ. ಈಗ ನಾವು ಸಮಾಧಾನವಾಗಿದ್ದು ಅಚ್ಚರಿಗೆ ಸಮಾಧಾನ ಮಾಡಿ ಅವಳನ್ನು ಈ ಎಲ್ಲ ಕಹಿ ಹೊರಗಡೆ ಕರೆದುಕೊಂಡು ಪ್ರಯತ್ನ ಮಾಡಬೇಕು ಪ್ಲೀಸ್ ಎಂದು ಮನವಿ ಮಾಡಿದ ಶರಣ್. ತಾನು ಸಹ ಕೆಲವು ದಿನಗಳ ಹಿಂದೆ ತನ್ನ ಕಂದನನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಹೈರಾಣಾಗಿದ್ದವನು. ಶರಣ್ ಹೇಳುತ್ತಿರುವುದು ಅರ್ಥಪೂರ್ಣವಾಗಿದ್ದರಿಂದ ರಾಮ್ ಕಡೆ ದುರುಗಟ್ಟಿ ನೋಡುತ್ತಾ ಅಭಿ ಬುಸುಗುಡುತ್ತಾ ಹೋಗಿ ತುಸು ದೂರದಲ್ಲಿ ನಿಂತನು. ಯಾಕೆ ತಮ್ಮ ಮಗಳ ಬದುಕಿನಲ್ಲಿ ಇಷ್ಟೆಲ್ಲ ಅನಾಹುತಗಳು ಘಟಿಸುತ್ತಿವೆ ಎಂದು ಬಾಯಿಗೆ ಸೆರಗು ಅದುಮಿ ಗೋಳಾಡುತ್ತಾ ಕುಳಿತರು ಸಂಪೂರ್ಣ. ಅರ್ಧ ಗಂಟೆಯ ನಂತರ ಅಚ್ಚರಿಗೆ ಪ್ರಜ್ಞೆ ಬಂದಿದೆ ಎಂದು ಸಿಸ್ಟರ್ ಬಂದು ಹೇಳಿದಾಗ ಎಲ್ಲರೂ ಅವಳನ್ನು ಕಾಣಲು ಹೋದರು. ರಾಮ್ ಸಹ ಅವರ ಹಿಂಬಾಲಿಸಿ ಹೋಗಿದ್ದನು. ತನ್ನ ಬರಿದಾದ ಹೊಡಲಿನ ಮೇಲೆ ಕೈ ಇರಿಸಿ ಶೂನ್ಯವನ್ನು ದಿಟ್ಟಿಸುತ್ತಾ ಮಲಗಿದವಳ ಕಣ್ಣಿನಿಂದ ಒಂದೇ ಸಮನೆ ಕಣ್ಣೀರು ಜಾರುತ್ತಿರುವುದು ಕಂಡು ಎಲ್ಲರ ಕಣ್ಣುಗಳು ತುಂಬಿ ಬಂದವು. ಗಂಟಲುಬ್ಬಿತ್ತು, ಹೃದಯ ನಲುಗಿತ್ತು. ಅವಳ ಪಾಲಿಗೆ ನೆಮ್ಮದಿ ಮತ್ತು ಖುಷಿ ಎನ್ನುವುದು ಕ್ಷಣಿಕ ಮಾತ್ರವೇ ಎಂದು ಮತ್ತೊಮ್ಮೆ ಆ ಭಗವಂತ ಸಾಬೀತುಪಡಿಸಿದ ಎಂದು ಅವರಿಗನಿಸಿತು. ಕೂಸೆ ಎಂದು ಮಗಳ ತಲೆ ನೆವರಿಸಿದರು ನಂದನ್. ಸಂಕಟದಿಂದ ಹಾ ಅಪ್ಪ ಎಂದಳು ಕಣ್ಣು ಒರೆಸುತ್ತ. ಮಗುವಿಗೆ ನಿನ್ನ ಜೊತೆ ಇರೋ ಆಯಸ್ಸು ಇಷ್ಟೇ ಎದ್ದಿತು ಅಂತ ಸಮಾಧಾನ ತಂದ್ಕೊ ಎಂದರು ವೇದನೆಯಿಂದ. ಎಲ್ಲರ ಹಿಂದೆ ನಿಂತು ತನ್ನನ್ನು ದಿಟ್ಟಿಸುತ್ತಿದ್ದ ರಾಮ್ ಕಣ್ಣಿನಲ್ಲಿದ್ದ ನೋವು ಮತ್ತು ಪಶ್ಚಾತ್ತಾಪವನ್ನು ಗಮನಿಸಿ, ಎಲ್ಲದಕ್ಕೂ ಅದೃಷ್ಟ ಇರಬೇಕಲ್ವಾ ಅಪ್ಪ, ಒಂದು ಹೆಣ್ಣು ಎಲ್ಲ ಭಾಗ್ಯವನ್ನು ಪಡೆದುಕೊಂಡು ಬದುಕುವುದಕ್ಕೆ ಎಂದಳು. ಈ ಘಟನೆ ತನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರಿದಂತೆ ನಿರ್ಭಾವುಕವಾಗಿ, ಅಚ್ಚು ಧೈರ್ಯ ತಂದ್ಕೊ, ಗಂಡ ಮನೆ ಮಕ್ಕಳು ಅಷ್ಟೇ ಹೆಣ್ಣಿನ ಜೀವನ ಅಲ್ಲ ಎಂದು ಸಮಾಧಾನ ಮಾಡಿದ ಅಭಿ. ಅಭಿ, ನೀನು ಹೇಳ್ತಿರೋದು ಸತ್ಯ, ಬಟ್ ನನಗೆ ಸ್ವಲ್ಪ ಸಮಯದ ಅವಶ್ಯಕತೆ ಇದೆ ಕಣೋ. ನಾನು ಬಯಸಿದ್ದು ಯಾವುದೂ ನನಗೆ ಸಿಗೋದಿಲ್ಲ ಅನ್ನುವ ಕಹಿ ಸತ್ಯವನ್ನು ಡೈಜೆಸ್ಟ್ ಮಾಡಿಕೊಂಡು ರಿಯಾಲಿಟಿಯನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುವುದಕ್ಕೆ ಎಂದಳು. ಈಗಲೇ ಉಸಿರು ತ್ಯಜಿಸಿ ಬಿಡಲೇ ಎನ್ನುವಷ್ಟು ನೋವು ಎದೆಯಲ್ಲಿದ್ದರು ಗಟ್ಟಿಗಿತ್ತಿಯಂತೆ. ಮಗಳ ಮಾತುಗಳನ್ನು ಕೇಳುತ್ತಿದ್ದ ಸಂಪೂರ್ಣ ಅವರು, ಅಚ್ಚು ಮಗುವನ್ನು ಕಳೆದುಕೊಂಡು ನಿನ್ನ ಮನಸ್ಸಿಗೆ ಭಾಳ ನೋವಾಗಿದೆ ಅಂತ ಗೊತ್ತು. ಒಂದು ಸಲ ನಿನ್ನ ಆ ನೋವನ್ನು ಕಣ್ಣಿನ ಮೂಲಕ ಜೋರಾಗಿ ಹತ್ತು ಹೊರಗಡೆ ಹಾಕಿಬಿಡು ಎಂದು ಅವಳನ್ನು ತಬ್ಬಿ ಮನವಿ ಮಾಡಿದರು. ಅವಳ ಕಣ್ಣಿನಲ್ಲಿ ಅಣಿಗಳು ಜಾರುತ್ತಿದ್ದರು. ಅವಳ ದನಿಯಲ್ಲಿ ಒಂದು ಚೂರು ನೋವು ಕಾಣದೆ ಹೋದ್ದರಿಂದ ಅವರಿಗೆ ಭಯವಾಗುತ್ತಿತ್ತು. ಮತ್ತೆ ಎಲ್ಲಿ ಅವಳ ಮಾನಸಿಕ ಸ್ಥಿತಿ ಹಾಳಾಗಿ ಬಿಡುವುದೆಂಬುದು ಕೂಡ ಅವರಿಗಿತ್ತು. ಸರಿ ಅಮ್ಮ, ಇವತ್ತು ಪೂರ್ತಿ ಅಳುತ್ತಲೇ ಇರ್ತೇನೆ. ನನ್ನ ಮಗು ಮತ್ತೆ ನನಗೆ ವಾಪಸ್ ಸಿಗುತ್ತಾ? ಇಲ್ಲ ಅಂದಮೇಲೆ ಹತ್ತರು ನೊಂದುಕೊಂಡ್ರೂ ಏನೂ ಉಪಯೋಗವಿಲ್ಲ ಎಂದು ನಿರ್ಭಾವುಕವಾಗಿ ನುಡಿದದ್ದು ಕಂಡು ರಾಮ್ಗೆ ಗಂಟಲುಬ್ಬಿ ಬಂದು ಯಾರದೋ ಮುಷ್ಟಿಯಲ್ಲಿ ಹೃದಯ ನಲುಗಿ ಹೋದಷ್ಟು ನೋವಾಗುತ್ತಿತ್ತು. ಮುದ್ದು, ನೀವು ಈ ರೀತಿಯೆಲ್ಲ ಮಾತನಾಡಬೇಡಿ, ನನ್ನಿಂದ ನಿಮ್ಮನ್ನು ಈ ರೀತಿ ನೋಡುವುದಕ್ಕೆ ಆಗುತ್ತಿಲ್ಲ ಎಂದು ಅವಳನ್ನು ತಬ್ಬಿ ಸಮಾಧಾನ ಮಾಡಬೇಕು ಅನಿಸಿದ್ರು. ಅದಕ್ಕೆ ಈಗ ರಾಮ್ಗೆ ಅವಕಾಶವಿರಲಿಲ್ಲ. ಅಚ್ಚು ಸಾರಿ ಕಣೋ, ನನ್ನಿಂದ ನಿನ್ನ ಮಗುವನ್ನು ಉಳಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಎಂದ ಸಂಕಟ ತುಂಬಿದ ದನಿಯಲ್ಲಿ ಶರಣ್. ಅಯ್ಯೋ ಅಣ್ಣ, ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಪ್ರೀತಿ, ಮದುವೆ, ಗಂಡ ಮಗು ಅನ್ನುವ ಬಾಂಧವ್ಯಗಳನ್ನು ಉಳಿಸಿಕೊಳ್ಳುವುದಕ್ಕೆ ಒಂದು ಅರ್ಹತೆ ಅಂತ ಇರುತ್ತೆ. ಅದನ್ನು ಉಳಿಸಿಕೊಳ್ಳಲು ಸಾಮರ್ಥ್ಯ ಇದೆ ಅಂದವರಿಗೆ ಮಾತ್ರವೇ ಆ ದೇವರು ಕೊನೆಯವರೆಗೂ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೆ ಅವಕಾಶ ಮಾಡಿಕೊಡುವುದು. ಬಟ್ ನಾನು ಅದನ್ನೆಲ್ಲ ಕೇಳಿಕೊಂಡು ಬಂದಿಲ್ಲ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದ ಸಾತ್ವಿಕ್ ನನ್ನ ಬಿಟ್ಟು ಹೋದ. ನೀವು ನನಗೆ ಸಿಕ್ಕರೂ ಸಿಗದಿದ್ದರೂ ಜೀವನ ಪೂರ್ತಿ ನಿಮ್ಮ ನೆನಪಿನಲ್ಲಿ ಒಂಟಿಯಾಗಿ ಇದ್ದು ಬಿಡುತ್ತೇನೆ ಎನ್ನುವಷ್ಟು ಅತೀತವಾಗಿ ಪ್ರೀತಿ ಮಾಡುತ್ತಿದ್ದ ರಾಮ್ಗೆ ನನ್ನ ನಂಬಿಕೆ ದ್ರೋಹ ಮಾಡಿದೆ. ಇನ್ನು ಮುಗೀತು ನನ್ನ ಬದುಕು ಅಂತ ಹತಾಶೆಯಲ್ಲಿದ್ದಾಗ ಮಮ್ಮ ನಾನಿದ್ದೇನೆ ನಿನಗೆ ಅಂತ ಭರವಸೆಯಾಗಿ ಬಂದ ನನ್ನ ಮಗು ಸಹ ನನ್ನ ಬಿಟ್ಟು ಹೋಯಿತು. ಯಾವುದೇ ಒಂದು ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕೆ ಅದೃಷ್ಟದ ಜೊತೆ ಋಣ ಇರಬೇಕು ಅಂತ ನನಗೆ ಈಗಾಗಲೇ ಅರ್ಥವಾಗಿದೆ. ಪ್ಲೀಸ್ ನನ್ನನ್ನು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಟು ಹೊರಟು ಬಿಡಿ, ನಾನು ಒಂಟಿಯಾಗಿ ಇರಬೇಕು ಎಂದು ಮನವಿ ಮಾಡಿದಳು ಅಚ್ಚು. ತನ್ನ ಹೃದಯ ಭಾವನೆಗಳಿಲ್ಲದೆ ಬರಡಾಗಿ ಹೋಗಿದೆ ಎನ್ನುವಂತೆ ಅವಳ ಮಾತಿನ ದಾಟಿ ಆಯಿತು. ಅಪ್ಪ ಅಮ್ಮ, ಅವಳು ಸ್ವಲ್ಪ ರೆಸ್ಟ್ ಮಾಡಲಿ, ನಾವು ಹೊರಗಡೆ ಹೋಗೋಣ ಎಂದ ಅಭಿ.
ಅವಳು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರೆ ಅವಳ ಮನಸ್ಸು ತುಸು ಹತೋಟಿಗೆ ಬರುವುದೆಂಬ ಅರಿವು ಅವನಿಗಿತ್ತು. ಮಗುವನ್ನು ಕಳೆದುಕೊಂಡು ಅಚ್ಚು ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಆಘಾತವಾಗಿದೆ ಎನ್ನುವುದನ್ನು ಅವನು ಬಲ್ಲವನಾಗಿದ್ದ. ಅದನ್ನು ಅರಿತುಕೊಂಡವರು ಅಲ್ಲಿಂದ ಹೊರಡುವ ಮುನ್ನ ರಾಮ್ ಮಗಳ ಜೊತೆ ಮಾತಾಡಲು ಅಪ್ಪಿಸುತ್ತಿರುವುದನ್ನು ಕಂಡು, ರಾಮ್, ಅದೇನೋ ಮಾತಾಡಬೇಕು, ಮಾತಾಡಿ ಬೇಗ ಬಂದು ಬಿಡು ಎಂದು ಎಚ್ಚರಿಸಿ ಹೊರಗಡೆ ಹೋಗೋ ಹೊತ್ತಿಗೆ ಭುವನ, ಮಮತಾ ಅವರ ಜೊತೆ ಅಲ್ಲಿಗೆ ಬಂದಿದ್ದಳು. ಶರಣ್, ಅತ್ತಿಗೆ ಮತ್ತು ಪಾಪು ಸೇಫ್ ಆಗಿದ್ದಾರಲ್ವಾ ಎಂದು ಒಂದೇ ಉಸಿರಿಗೆ ಕೇಳಿದಳು. ಸ್ಕೂಲಿನ ಬಳಿ ನಡೆದ ಘಟನೆಯ ಬಗ್ಗೆ ಸೂಕ್ಷ್ಮವಾಗಿ ಶರಣ್ ಕಾಲ್ ಮಾಡಿ ತಿಳಿಸಿದ್ದ. ಐ ಆಮ್ ಸಾರಿ ಭುವನ, ನನ್ನಿಂದ ಮಗುವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಗಲಿಲ್ಲ ಎಂದವನ ಮನಸ್ಸು ಆ ಮಾತು ಹೇಳುವಾಗ ಭಾವುಕತೆಯಿಂದ ಕನಲಿತು. ಅಚ್ಚರಿ ಏನೆಲ್ಲ ರಿಸ್ಕ್ ತೆಗೆದುಕೊಂಡು ತನ್ನ ಮಗುವನ್ನು ಉಳಿಸಿಕೊಟ್ಟಿದ್ದಳು. ಅದರಿಂದ ಅವಳು ಫೇಸ್ ಮಾಡುತ್ತಿರುವ ಪ್ರಾಬ್ಲಮ್ಗಳು ಎಂಥವು ಎಂದು ಅವನು ನೆನೆದನು. ವಾಟ್, ಹಾಗಾದರೆ ಮಗು ಉಳಿಯಲಿಲ್ವಾ ಎಂದು ನೋವು ಮತ್ತು ಅಸಮಾಧಾನದಿಂದ ಕೇಳಿದಳು ಭುವನ ತನ್ನ ಹೊಡಲ ಮೇಲೆ ಕೈ ಇರಿಸಿ. ಮತ್ತೆ ಆ ಭಗವಂತ ತನ್ನ ಅತ್ತಿಗೆಗೆ ಮೋಸ ಮಾಡಿಬಿಟ್ಟ ಎಂದು ಭುವನ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಒತ್ತಡವಾಗುತ್ತಿದೆ ಎಂದು ಅವಳ ಮುಖ ಬೆವರುತ್ತಿದ್ದ ರೀತಿಯಿಂದಲೇ ಗ್ರಹಿಸಿದ ಶರಣ್. ಭುವನ, ಪ್ಲೀಸ್ ಸ್ಟ್ರೆಸ್ ತಗೋಬೇಡ, ಸಮಾಧಾನ ಮಾಡಿಕೊ ಎಂದವಳನ್ನು ಜೋಪಾನವಾಗಿ ಬೆಂಚ್ ಮೇಲೆ ಕೂರಿಸಿ ನೀರು ಕುಡಿಸಿದನು. ತನ್ನವಳದು ಕ್ರಿಟಿಕಲ್ ಪ್ರೆಗ್ನೆನ್ಸಿ ಎಂದು ತಿಳಿದಿದ್ದರಿಂದ ತಾಯಿ ಮತ್ತು ಮಗುವಿನ ವಿಷಯದಲ್ಲಿ ಮತ್ತೊಮ್ಮೆ ರಿಸ್ಕ್ ತೆಗೆದುಕೊಳ್ಳಲು ಶರಣ್ ತಯಾರಿರಲಿಲ್ಲ. ಭಾರವಾದ ಹೆಜ್ಜೆ ಹಾಕುತ್ತಾ ಅಚ್ಚು ಬಳಿ ಬರುವ ರಾಮ್, ಅಚ್ಚರಿ, ಐ ಆಮ್ ಸೋ ಸಾರಿ, ನನ್ನಿಂದ ದೊಡ್ಡ ತಪ್ಪಾಗಿ ಹೋಯಿತು ಎಂದು ಕ್ಷಮೆ ಕೇಳಿದವನ ದನಿ ನಡುಗುತ್ತಿತ್ತು. ಅವನ ಕಣ್ಣಿನಿಂದ ಹನಿಗಳು ಹೊರದುಮುಕ್ಕಲು ಅವಸರಿಸುತ್ತಿದ್ದವು. ರಾಮ್, ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ದೇವರು ಕೊಟ್ಟರೂ ಉಳಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಷ್ಟೇ. ಪ್ಲೀಸ್, ನೀವು ಈ ವಿಷಯಕ್ಕೆ ಗಿಲ್ಟ್ ಫೀಲ್ ಆಗಬೇಡಿ ಎಂದು ಮನವಿ ಮಾಡಿದಳು ಭಾವರಹಿತವಾಗಿ. ಅವಳು ತನ್ನ ಕಂದನನ್ನು ಕಳೆದುಕೊಂಡ ಆಘಾತದಲ್ಲಿ ತನ್ನ ಮನಸ್ಸು ಕಲ್ಲಾಗಿ ಹೋಗಿದೆ ಎನ್ನುವಂತೆ ಭಾವನೆಗಳನ್ನು ತೋರಿಸಿಕೊಳ್ಳದೆ ಮಾತನಾಡುತ್ತಿರುವುದು ಕಂಡು ರಾಮ್ಗೆ ಹೃದಯ ಕಿವುಚಿದಂತಾಯಿತು. ತನ್ನ ಸಿಟ್ಟು ತನ್ನಿಂದ ಇಂತಹ ಪರಿಹಾರ ಕಟ್ಟಿಸಿಬಿಟ್ಟಿತ್ತಲ್ಲ ಎಂಬ ವೇದನೆ ಅವನನ್ನು ಕಾಡುತ್ತಿತ್ತು. ಅಚ್ಚರಿ, ಪ್ಲೀಸ್, ನನ್ನನ್ನು ಇದೊಂದು ಸಲ ಕ್ಷಮಿಸಿಬಿಡಿ. ಸತ್ಯವಾಗಿಯೂ ನನಗೆ ನೀವು ತಾಯಿ ಆಗ್ತಿದ್ದೀರಾ ಅಂತ ಗೊತ್ತಿರಲಿಲ್ಲ. ನಾವು ತಂದೆ ತಾಯಿ ಆಗ್ತಾ ಇದ್ದೇವೆ ಎನ್ನುವ ಸಣ್ಣ ಸುಳಿವು ಸಿಕ್ಕಿದ್ರು ನಾನು ನಿಮ್ಮ ಜೊತೆಯೇ ಹಾಗೆಲ್ಲ ಬಿಹೇವ್ ಮಾಡ್ತಾ ಇರಲಿಲ್ಲ ಎಂದು ಕಣ್ಣಿನಿಂದ ಜಾರುತ್ತಿದ್ದ ಹನಿಯನ್ನು ತೋಳಿಗೆ ತೀಡಿ ಕ್ಷಮೆ ಕೇಳಿದವನ ದನಿ ಪಶ್ಚಾತ್ತಾಪದಿಂದ ನಡುಗುತ್ತಿತ್ತು. 10 ಕೆಂಪಾಗಿದ್ದ ಕಣ್ಣುಗಳಲ್ಲಿ ಅಪಾರ ನೋವು ತುಂಬಿತ್ತು. ತಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾಗುತ್ತಿದ್ದ ಕಂದನ ಸಾವಿಗೆ ತಾನೇ ಕಾರಣನಾದೆ ಎಂಬ ವೇದನೆ ಅವನ ಪಾಲಿಗೆ ಸಾವಿಗಿಂತಲೂ ಘೋರವಾಗಿತ್ತು. ಈಗ ತಾನೇ ಚಿಗುರೊಡೆದಿದ್ದ ತನ್ನ ಕಂದನನ್ನು ಕಳೆದುಕೊಂಡ ವೇದನೆ ಮತ್ತು ದುಃಖದಲ್ಲಿದ್ದ ಅಚ್ಚು, ನಿಮ್ಮ ನಡುವೆ ಇದ್ದ ಸಂಬಂಧ ನನ್ನ ಮಗುವಿನ ಜೊತೆಗೆ ಅಳಿಸಿ ಹೋಯಿತು. ಇನ್ನು ಏನೇ ಮಾತಾಡಿದರೂ ನೋ ಯೂಸ್. ಸಾಧ್ಯವಾದರೆ ಕೋರ್ಟ್ನಲ್ಲಿ ಮೀಟ್ ಮಾಡೋಣ ರಾಮ್, ಹೊರಡಿ ನೀವಿನ್ನು ಎಂದಳು. ರಾಮ್ ಜೊತೆಗಿನ ತನ್ನ ವೈವಾಹಿಕ ಬದುಕಿಗೆ ಇತಿಶ್ರೀ ಹಾಡುವ ತನ್ನ ನಿರ್ಧಾರವನ್ನು ಅವಳು ಇನ್ನಷ್ಟು ಗಟ್ಟಿಗೊಳಿಸಿದಳು. ಅವಳ ಮಾತು ಅವನ ಹೃದಯವನ್ನು ಹಿರಿದು ಕಾಸಿಗೊಳಿಸಿತು. ಅಚ್ಚರಿ, ಪ್ಲೀಸ್ ಎಂದು ಮತ್ತೆ ಅವಳನ್ನು ಮನವಿ ಮಾಡುವ ಹೊತ್ತಿಗೆ ಸಿಸ್ಟರ್ ಬಂದು ಅವಳನ್ನು ರೆಸ್ಟ್ ಮಾಡಲು ಬಿಡುವಂತೆ ಗದರಿಸಿ ರಾಮ್ನನ್ನು ಅಲ್ಲಿಂದ ಹೊರಗೆ ಕಳಿಸಿದರು. ಅವನು ಹೋದ ಕಡೆ ನೋಡುತ್ತಾ ಪಟಪಟನೆ ಕಣ್ಣಿನಿಂದ ಜಾರಿದ ಹನಿಗಳನ್ನು ಒರೆಸಿಕೊಂಡ ಅಚ್ಚು, ಮೊದಲನೇ ಸಲ ನಿಮ್ಮಲ್ಲಿ ಅಡಗಿರುವ ಸಿಟ್ಟು ಎನ್ನುವ ರಾಕ್ಷಸ ಹೊರಬಂದಾಗ ಜೀವ ಹೋದಷ್ಟು ಹೆದರಿದೆ. 2ನೇ ಸಲ ಅದೇ ಸಿಟ್ಟು ನನ್ನ ಮನಸ್ಸನ್ನು ನುಚ್ಚು ನೂರು ಮಾಡಿತು. 3ನೇ ಸಲ ನನ್ನ ಕಂದನ ಜೀವಕ್ಕೆ ಹಾನಿ ಮಾಡಿತು. ಮತ್ತೆ ಮತ್ತೆ ನಿಮ್ಮ ಸಿಟ್ಟನ್ನು ಸಹಿಸಿ ನಿಮಗೆ ಕ್ಷಮೆ ಕೊಡುವುದಕ್ಕೆ ನನ್ನದು ಕಬ್ಬಿಣದಿಂದ ತಯಾರಿಸಿದ ಹೃದಯವಲ್ಲ ರಾಮ್. ಈ ಅಚ್ಚರಿಯ ಬದುಕಿನಲ್ಲಿ ರಾಮನ ಪಾತ್ರ ಇವತ್ತಿಗೆ ಮುಗಿದು ಹೋಯಿತು. ಇನ್ನು ಯಾವತ್ತೂ ನಾನು ನಿಮ್ಮ ಬದುಕಿಗೆ ಆಗಮಿಸಲಾರೆ ಎಂದು ತನ್ನೊಳಗೆ ದೃಢವಾಗಿ ನುಡಿದಳು. ಕಣ್ಣಿನಿಂದ ಜಾರಿ ಗಲ್ಲ ತೊಯ್ದು ಹೋಗುತ್ತಿದ್ದ ಕಣ್ಣೀರನ್ನು ಅವಳು ಒರೆಸಿಕೊಂಡಳು. ಸಂಜೆ 6ರ ಆಸುಪಾಸಿಗೆ ಯಾರೋ ಜೊತೆ ಕಾಲು ಎಳೆಯುತ್ತಾ ಮನೆಗೆ ಬಂದಿದ್ದ ರಾಮ್ನ ಕಂಡು ಎಲ್ಲರ ಮುಖದಲ್ಲಿ ಗಾಬರಿ ಎದ್ದು ಕಾಣುತ್ತಿತ್ತು. ಮಧ್ಯಾಹ್ನ ಆರವ್ನ ಕರೆದುಕೊಂಡು ಬರಲು ತಾನೇ ಸ್ಕೂಲ್ ಬಳಿ ಹೋಗುತ್ತಿರುವುದಾಗಿ ಹೇಳಿದ್ದ. ನಂತರ ಕಾಲ್ ಮಾಡಿದಾಗ ಆರವ್ ತನ್ನ ಜೊತೆ ಇದ್ದಾನೆಂದಷ್ಟೇ ಹೇಳಿ ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದ. ರಾಮ್, ಏನಾಯಿತು ಎಂದು ಪ್ರಶ್ನೆ ಮಾಡಿದವರ ದನಿಯಲ್ಲಿ ದುಗುಡ ತುಂಬಿ ಹೋಗಿತ್ತು.
ರಾಮ್ನನ್ನು ಯಾವತ್ತೂ ಇಷ್ಟೊಂದು ಹತಾಶೆ ಮತ್ತು ನೋವಿನಲ್ಲಿ ಅವನ ಮನೆಯವರು ಕಂಡಿರಲಿಲ್ಲ. ಅಮ್ಮನ ಪ್ರಶ್ನೆಗೆ ಕಣ್ಣಿನಿಂದ ಅನಾಯಾಸವಾಗಿ ಉದುರಿದ ಹನಿಯನ್ನು ಮುಖ ತಿರುಗಿಸಿ ಒರೆಸಿಕೊಂಡ ರಾಮ್. ಏನಿಲ್ಲ ಅಮ್ಮ, ಬಂಗಾರಿಗೆ ತುಂಬ ಹಸಿವಾಗ್ತಿದೆ ಅನ್ನಿಸ್ತಿದೆ, ಇವನಿಗೇನಾದರೂ ತಿನ್ನಿಸಿ ಎಂದು ಉಸಿರಿ ತನ್ನ ರೂಮಿಗೆ ಹೊರಟ. ಮಗನ ಕೈ ಹಿಡಿದು ತಡೆದ ಆರತಿಯವರು, ರಾಮ್ ಏನಾಯಿತು ಎಂದು ತಮ್ಮ ಕಾಲುಗಳನ್ನು ತಬ್ಬಿದ್ದ ಮೊಮ್ಮಗನ ಬೆನ್ನಿನ ಮೇಲೆ ಕೈ ಇರಿಸಿ ಕೇಳಿದರು. ಗಂಟಲಿನಲ್ಲಿ ಸ್ವರ ಸಿಕ್ಕಿಬಿದ್ದಂತೆ ರಾಮ್ಗೆ ಒಂದು ಪದವು ಹೊರಬರಲಿಲ್ಲ. ಏನೆಂದು ಉತ್ತರಿಸಲು ಸಾಧ್ಯ ಅವನಿಂದ? ಈಗಾಗಲೇ ಅಚ್ಚು ವಿಷಯದಲ್ಲಿ ನೀನು ಮಾಡುತ್ತಿರುವುದು ತಪ್ಪು ಎಂದು ಅವನ ಕುಟುಂಬದವರು ಸಾಕಷ್ಟು ತಿಳಿ ಹೇಳಿದ್ದರು. ಆದರೆ ರಾಮ್ ಎಚ್ಚೆತ್ತುಕೊಳ್ಳದೆ ಹೋಗಿದ್ದು ಅಲ್ಲದೆ ಇಂದು ತಾನೇ ತನ್ನ ಮಗುವನ್ನು ಕೊಂದ ನೋವು ಮತ್ತು ಪಶ್ಚಾತ್ತಾಪದಲ್ಲಿ ಸರಾಗವಾಗಿ ಉಸಿರು ತೆಗೆದುಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದನು. ರಾಮ್ ಮಾತು ಮರೆತಂತೆ ನಿಂತಿರೋದು ಕಂಡು ಅಂಕಿತ್, ಅಣ್ಣ ಪ್ಲೀಸ್ ಏನಾದರೂ ಮಾತಾಡು, ನೀನು ಈ ರೀತಿ ಇರೋದು ನೋಡ್ತಿದ್ರೆ ನಮಗೆ ಹೆದರಿಕೆ ಆಗ್ತಿದೆ ಕಣೋ. ಮಧ್ಯಾಹ್ನ ಆರವನ್ನ ಕರ್ಕೊಂಡು ಎಲ್ಲಿಗೆ ಹೋಗಿ ಬಂದೆ? ಏನಿದು ನಿನ್ನ ಅವತಾರ? ಏನು ಸಮಸ್ಯೆ ಆಗಿಲ್ಲ ತಾನೆ ಎಂದು ಆತಂಕದಲ್ಲಿ ಕೇಳಿದ. ರಾಮ್ ಕಣ್ಣಿನಲ್ಲಿದ್ದ ನೋವು, ಕೆಂಪಾಗಿದ್ದ ಕಣ್ಣುಗಳು, ನಿರ್ಜೀವ ಮುಖ ಮತ್ತು ಅವನು ಮೌನ ವಹಿಸಿರುವ ರೀತಿ ಕಂಡು ಮತ್ತೆ ಏನೋ ಅನಾಹುತವಾಗಿದೆ ಎಂದು ಅವರಿಗೆ ಅನುಮಾನ ಮೂಡಿತು. ಒತ್ತರಿಸಿ ಬಂದ ದುಃಖವನ್ನು ತಡೆಯುತ್ತಾ, ಅಚ್ಚರಿ ಮತ್ತು ನಾನು ತಂದೆ ತಾಯಿ ಆಗ್ತಾ ಇದ್ದೇವೆ ಎಂದದು ಕೇಳಿ ದುಗುಡ ತುಂಬಿದ ಅವರ ಮುಖದಲ್ಲಿ ಅರೆ ನಿಮಿಷದಲ್ಲಿ ನಗು ಮತ್ತು ನೆಮ್ಮದಿ ಆವರಿಸಿತು. ಅಣ್ಣ ನಿಜ ಹೇಳ್ತಾ ಇದ್ದೀಯಾ? ಅತ್ತಿಗೆ ತಾಯಿ ಆಗ್ತಾ ಇದ್ದಾರಾ? ಓ ಗಾಡ್ ಎಂದು ಖುಷಿಯಿಂದ ಗಟ್ಟಿಯಾಗಿ ಹನೆ ಹೊತ್ತುಕೊಂಡ ಅಂಕಿತ್. ಅಮ್ಮ ನಮ್ಮನೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಯಿತು. ನೀವು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಈ ಖುಷಿ ಸದಾ ಹೀಗೆ ಇರಲಿ ಅಂತ ಬೇಡಿಕೊಳ್ಳಿ. ನಾನೇನಾದರೂ ಸ್ವೀಟ್ ತಗೊಂಡು ಬರ್ತೀನಿ ಎಂದು ತಮ್ಮ ಮನೆಗೆ ಪುಟ್ಟ ಕಂದಮ್ಮನ ಆಗಮನವಾಗುತ್ತಿದೆ ಎಂದು ಖುಷಿಯಿಂದ ಬಡಬಡಿಸಿದ ಅಂಕಿತ್. ಅವನು ಕಿಚನ್ಗೆ ಹೋಗಲು ಮುಂದಾದರೆ ಆರತಿಯವರು ಖುಷಿಯ ಕಣ್ಣೀರು ಒರೆಸುತ್ತಾ ದೇವರ ಕೋಣೆಗೆ ಹೋಗುತ್ತಿದ್ದಾಗ ರಾಮ್ ಮಂಡಿಯೂರಿ ಕುಸಿದು ಕುಳಿತಿದ್ದ. ನಾನು ತಂದೆ ಆಗುತ್ತಿದ್ದೇನೆ ಎನ್ನುವ ವಿಷಯ ಕೇಳಿ ತನ್ನವರೇ ಇಷ್ಟೊಂದು ಖುಷಿಯಾಗಿದ್ದಾಗ ಇನ್ನು ಅಚ್ಚುಗೆ ಎಷ್ಟು ಖುಷಿಯಾಗಿತ್ತು ತಾನು ತಾಯಿ ಆಗುತ್ತಿರುವ ವಿಷಯ ತಿಳಿದು. ತನ್ನಿಂದ ಆಕೆಯ ಮನಸ್ಸಿಗೆ ಎಷ್ಟೇ ನೋವಾಗಿದ್ರು ತನ್ನ ಕಂದನ ಆಗಮನ ಆ ನೋವಿಗೆ ಮದ್ದಾಗುವ ಕೆಲಸ ಮಾಡಿತ್ತು ಎಂದು ಶರಣ್ ಹಾಗೂ ಅಚ್ಚು ಆರವ್ ಜೊತೆ ಮಾತನಾಡುವಾಗ ಅವಳ ಕಂಗಳಲ್ಲಿ ಮತ್ತೆ ಭರವಸೆಯ ಹೊಳಪು ಮೂಡಿದ್ದನ್ನು ರಾಮ್ ಸಹ ಗಮನಿಸಿದ್ದಾನಲ್ಲವೇ? ಮಗ ಕುಸಿದು ಕುಳಿತದ್ದು ಕಂಡು ಆರತಿ, ರಾಮ್ ಏನಾಯಿತು? ಈ ವಿಷಯಕ್ಕೆ ನಿನ್ನ ಮತ್ತು ಅಚ್ಚು ನಡುವೆ ಮತ್ತೆ ಏನಾದರೂ ಜಗಳವಾಯ್ತಾ? ನೀನು ಮತ್ತೆ ಅಚ್ಚು ಮನಸ್ಸಿಗೆ ನೋವು ಕೊಟ್ಟೆಯಾ ಎಂಬ ಆತಂಕದಲ್ಲಿ ಪ್ರಶ್ನೆ ಮಾಡಿದರು. ಕಿಚನ್ಗೆ ಹೊರಟಿದ್ದ ಅಂಕಿತ್ ಗಾಬರಿಯಲ್ಲಿ ವಾಪಸ್ ಬಂದವನು, ಅಣ್ಣ ಏನಾಗ್ತಿದೆ ನಿಂಗೆ ಎಂದು ಸಂಕಟದಿಂದ ಕೇಳುತ್ತಾ ರಾಮ್ನನ್ನು ಎಬ್ಬಿಸಿ ಸೋಫಾ ಮೇಲೆ ಕೂರಿಸಿ ನೀರು ಕುಡಿಸಿದ. ಅಣ್ಣ ಪ್ಲೀಸ್ ಏನಾಯಿತು ಅಂತ ಬಾಯಿ ಬಿಡು, ಅಮ್ಮ ಹೇಳಿದಾಗೆ ಏನೂ ಆಗಲಿಲ್ಲ ತಾನೆ ಎಂದು ಅನುಮಾನದಲ್ಲಿ ಕೇಳಿದಾಗ ರಾಮ್ ಮೌನ ಮುರಿದ. ತುಂಬ ತೊಂದರೆ, ತುಂಬ ನೋವು ಕೊಟ್ಟು ಬಿಟ್ಟೆ ಅಂಕಿತ್ ಈ ಸಲ ಅಚ್ಚರಿಯವರಿಗೆ. ಇವತ್ತು ಏನಕ್ಕೆ ನಾನು ಸ್ಕೂಲ್ ಹತ್ತಿರ ಹೋದೆನು? ಯಾಕೆ ಹಾಳಾದ ಸಿಟ್ಟು ಬಂತು ನನಗೆ ಎಂದು ತುಟಿ ಬಿಗಿದು ತನ್ನ ದುಃಖ ತಡೆಯುತ್ತಿದ್ದಾಗ, ಅತ್ತಿಗೆ ಸ್ಕೂಲ್ ಹತ್ತಿರ ಬಂದಿದ್ರಾ ಎಂದು ಅಂಕಿತ್ ಕೇಳಿದ. ಅಷ್ಟರಲ್ಲಿ ಅಲ್ಲಿಗೆ ಭುವನ ಮತ್ತು ಶರಣ್ ಬಂದರು. ಅತ್ತಿಗೆ ಜೊತೆ ಶರಣ್ ಸಹ ಹೋಗಿದ್ದರು. ನಾಳೆ ಅತ್ತಿಗೆ ದಿಲ್ಲಿಗೆ ಹೊರಟಿದ್ದರು. ಹಾಗಾಗಿ ಮತ್ತೆ ಆರವ್ನ ಮೀಟ್ ಮಾಡ್ತೀನೋ ಇಲ್ವೋ ಅಂತ ಹೋಗಿದ್ದರು. ಬಟ್ ನನ್ನ ಗಂಡ ಮತ್ತು ಅತ್ತಿಗೆ ಅಂತಹ ನಂಬಿಕೆ ದ್ರೋಹಿಗಳು, ಮತ್ತೊಬ್ಬರ ಭಾವನೆಗಳ ಜೊತೆ ಚೆಲ್ಲಾಟ ಆಡುವವರು ತನ್ನ ಮಗನನ್ನು ಮೀಟ್ ಮಾಡಿ ಮಾತನಾಡಿಸ್ತಿರುವುದು ನಿಮ್ಮ ಅಣ್ಣನಿಂದ ಸಹಿಸೋದಕ್ಕೆ ಆಗಲಿಲ್ಲ ಎಂದು ಸಿಟ್ಟಿನಲ್ಲಿ ಕೂಗಾಡುತ್ತಿದ್ದ ಭುವನಳನ್ನು ಕಂಡು, ಭುವನ ಟೆನ್ಷನ್ ಮಾಡಿಕೊಳ್ಳೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಾ ನೀನು, ಪ್ಲೀಸ್ ಸಮಾಧಾನವಾಗಿ ಮಾತಾಡು ಎಂದು ಭಯದಲ್ಲಿ ಮನವಿ ಮಾಡಿದ್ದ ಶರಣ್. ಭುವನ ತನ್ನ ತವರಿನವರ ಜೊತೆ ಸಮಾಧಾನವಾಗಿ ಮಾತನಾಡಿ ಬರುವೆ ಎಂದು ಮಾತು ಕೊಟ್ಟು ಶರಣ್ ಜೊತೆ ತನ್ನ ಅಪ್ಪ ಅಮ್ಮನ ಮನೆಗೆ ಬಂದಿದ್ದಳು. ಭುವನಳ ಸಿಟ್ಟು ಮತ್ತು ಹತಾಶೆಯಲ್ಲಿರುವ ರಾಮ್ನನ್ನು ಕಂಡು ಅಲ್ಲಿದ್ದವರ ಹೃದಯ ಡವಗುಡಲು ಶುರುವಾಯಿತು. ಭುವನ ಏನು ಹೇಳ್ತಾ ಇದೆಯಾ ಎಂದು ಅಂಕಿತ್ ಅವಳ ಬಳಿ ಬಂದಾಗ ರಾಮ್ನನ್ನು ಕೆಂಪಾದ ಕಣ್ಣುಗಳಿಂದ ದಿಟ್ಟಿಸಿದ ಭುವನ. ಸ್ಕೂಲ್ ಬಳಿ ರಾಮ್ ಸಿಟ್ಟಿನಲ್ಲಿ ವರ್ತಿಸಿದ ರೀತಿಯಿಂದ ಏನೆಲ್ಲ ಅನಾಹುತ ಸಂಭವಿಸಿತು ಎನ್ನುವುದನ್ನು ವಿವರಿಸಿದಾಗ ಎಲ್ಲರೂ ಸ್ತಬ್ಧರಾಗಿ ಹೋದರು. ಈಗ ತಾನೇ ತಮ್ಮ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತಿದೆ ಎಂದು ಖುಷಿಯಲ್ಲಿದ್ದ ಮನಸ್ಸುಗಳು ಆ ಮಗು ತಮ್ಮನ್ನು ಬಿಟ್ಟು ಮತ್ತೆ ವಾಪಸ್ ಬರದಷ್ಟು ದೂರ ಹೋಗಿಬಿಟ್ಟಿದೆ ಮತ್ತು ಅದಕ್ಕೆ ರಾಮ್ ಕಾರಣ ಎನ್ನುವುದು ತಿಳಿದಾಗ ಎಲ್ಲರ ಕಣ್ಣಲ್ಲಿ ನೀರು ತುಂಬಿತ್ತು. ಹೃದಯದಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿತ್ತು.
ಅವರೆಲ್ಲ ಆಘಾತದಲ್ಲಿರುವಾಗಲೇ ಭುವನ ಮುಂದುವರಿಸಿದಳು. ಅಣ್ಣ, ಶರಣ್ ಮತ್ತು ತೃಪ್ತಿ ನಿನಗೆ ಮೋಸ ಮಾಡಿರಲಿಲ್ಲ. ಇಬ್ಬರು ಒಪ್ಪಿ ಮದುವೆಯಾಗಿದ್ದರು. ನಿನಗೆ ಹೇಳದೆ ಹೋಗಿದ್ದು ತಪ್ಪಿರ್ಬೋದು. ಬಟ್ ನನ್ನ ವಿಷಯದಲ್ಲಿ ವರ್ಷ ಮತ್ತು ವರುಣ್ ಕುತಂತ್ರಕ್ಕೆ ನಾವಿಬ್ಬರೂ ಒಂದಾಗಿತ್ತು ಮತ್ತು ನಾನು ತಾಯಿಯಾಗಿತ್ತು. ಒಬ್ಬ ಹೆಣ್ಣಿನ ಜೀವನದಲ್ಲಿ ತಾಯ್ತನ ಎನ್ನುವುದು ಎಷ್ಟು ಮುಖ್ಯವಾದ ಘಟ್ಟ ಅಂತ ನಿಂಗೆ ಈಗಾಗಲೇ ಅರ್ಥವಾಗಿದೆ. ನನ್ನ ತಾಯ್ತನ ಉಳಿಸಿಕೊಳ್ಳುವುದಕ್ಕೆ ಅತ್ತಿಗೆ ನನಗೆ ಸಹಾಯ ಮಾಡಿತ್ತು ಮತ್ತು ಶರಣ್ ನನ್ನನ್ನು ಹಾಗೂ ನಮ್ಮ ಮಗುವನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಮದುವೆ ಮಾಡಿಸಿತ್ತು. ಅಂದರೆ ನೀನು ಸಿಟ್ಟಿನಲ್ಲಿ ಶರಣ್ ಪ್ರೀತಿಗೆ ಅವಮಾನ ಮಾಡುವ ಪರದಲ್ಲಿ ಅತ್ತಿಗೆ ಪ್ರೀತಿಯನ್ನು ಕಾಲು ಕಸ ಮಾಡುವ ಕೆಲಸ ಮಾಡಿದೆ. ಒಬ್ಬರನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದರೆ ಮತ್ತೊಬ್ಬರ ಮೇಲೆ ಪ್ರೀತಿ ಆಗೋದಿಲ್ವಾ? ಯಾರನ್ನು ಹೇಳಿದ್ದು ನಿನಗೆ? ನೋವು ಮತ್ತು ಹತಾಶೆಯಲ್ಲಿದ್ದಾಗ ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹೃದಯಕ್ಕೆ ನಮಗೆ ಗೊತ್ತಿಲ್ಲದೆ ಹತ್ತಿರ ಆಗ್ತೀವಿ ಅನ್ನೋದಕ್ಕೆ ನನಗೆ ಲಿಖಿತ್ ಮೇಲೆ ಫೀಲಿಂಗ್ಸ್ ಸತ್ತು ಮತ್ತೆ ಹೊಸದಾಗಿ ಶರಣ್ ಮೇಲೆ ಫೀಲಿಂಗ್ಸ್ ಶುರುವಾಗಿದೆ ಸಾಕ್ಷಿ. ಇನ್ನು ಅತ್ತಿಗೆ ಸಾತ್ವಿಕ್ ಅಣ್ಣನ ಮೇಲಿದ್ದ ಪ್ರೀತಿ ಮರೆತು ನಿನ್ನ ಪ್ರೀತಿ ಮಾಡುವುದಕ್ಕೆ ಶುರು ಮಾಡಿದ್ರು. ಮೊದಲನೇ ಪ್ರೀತಿಯಲ್ಲಿ ಸೋತರು ಮತ್ತೆ ಬೇರೆಯವರ ಜೊತೆ ಪ್ರೀತಿಗೆ ಬೀಳುವುದು ಸಾಧ್ಯ. ಅವರು ನಮಗೆ ಮೊದಲ ಪ್ರೀತಿ ಮರೆಸುವಷ್ಟು ಪ್ರೀತಿ ಕೊಟ್ಟಾಗ ಮಾತ್ರ. ಆದರೆ ನೀನು ಅಣ್ಣ ಅತ್ತಿಗೆ ಪ್ರೀತಿಗೆ ಅವಮಾನ ಮಾಡಿದೆ. ಮನೆಯಿಂದ ಹೊರಗಡೆ ಕಳಿಸಿದೆ. ಡಿವೋರ್ಸ್ ನೋಟಿಸ್ ಕಳಿಸಿದೆ. ಆರವನ ಅತ್ತಿಗೆಯನ್ನು ದೂರ ಇಡುವ ಪ್ರಯತ್ನ ಮಾಡಿದೆ. ಇಷ್ಟೆಲ್ಲ ಸಾಲದು ಅಂತ ಈಗ ಅವರ ನೊಂದ ಜೀವಕ್ಕೆ ಬೆಳಕಾಗಿ ಬಂದ ಮಗುವನ್ನು ಕೊಂದು ಬಿಟ್ಟೆ. ನಿನಗೆ ನಿನ್ನ ಪ್ರೀತಿ ಮಾತ್ರ ಶ್ರೇಷ್ಠ ಅಲ್ವಾ? ಅಂಥವನು ಸಾತ್ವಿಕ್ ಅಣ್ಣನನ್ನು ಪ್ರೀತಿ ಮಾಡ್ತಿದ್ದ ಅತ್ತಿಗೆಯನ್ನು ಯಾಕೆ ಮದುವೆಯಾದೆ? ಅವರು ನಿನ್ನ ಇಷ್ಟವಿಲ್ಲದೆ ಮದುವೆಯಾಗಿ ಈ ಮನೆಗೆ ಬಂದರು. ಒಂದು ದಿನವೂ ಅದನ್ನು ನಮ್ಮ ಮುಂದೆ ತೋರಿಸಿಕೊಳ್ಳಿಲ್ಲ. ಆರೋ ನಿನ್ನ ಮಗ ಅಲ್ಲ ಅಂತ ಗೊತ್ತಿದ್ರು ಒಂದು ದಿನವೂ ಅದರ ಸತ್ಯ ಬಗೆಯುವ ಕೆಲಸ ಮಾಡಲಿಲ್ಲ. ಸೊಸೆಯಾಗಿ ಬಂದರು, ಈ ಮನೆಗೆ ಮಗಳಾಗಿದ್ದರು ಅವರು. ಅಂಥ ಹೆಣ್ಣಿಗೆ ನೀನು ಕೊಟ್ಟಿದ್ದೇನು ಎಂದು ಕೋಪಾವೇಶದಲ್ಲಿ ಕೂಗಾಡುತ್ತಿದ್ದ ಬೋನಾಳಿಗೆ ಸಣ್ಣದಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ನೋವಿನಿಂದ ಮುಖ ಹಿಂಡುತ್ತಾ ಶರಣ್ ಕಡೆ ನೋಡಿದಳು. ಅವನು ಪ್ಲೀಸ್ ನಾವಿಲ್ಲಿಂದ ಹೋಗೋಣ ಎಂದು ಕಣ್ಣಿನಲ್ಲೇ ಮನವಿ ಮಾಡಿದ. ಈಗ ಯಾರು ಏನೇ ಮಾತಾಡಿದ್ರು ಅಚ್ಚು ಮಗುವನ್ನು ವಾಪಸ್ ಕರೆತರಲು ಸಾಧ್ಯವಿಲ್ಲ ಎನ್ನುವ ವಾಸ್ತವದ ಅರಿವಿದ್ದ ಶರಣ್ಗೆ ಈ ಟೆನ್ಷನ್ನಲ್ಲಿ ಭುವನ ಹಾಗೂ ಮಗುವಿಗೆ ಏನಾದರೂ ಸಮಸ್ಯೆ ಆಗಿಬಿಟ್ಟರೆ ಎಂಬ ಭಯ ಅವನನ್ನು ಹರಿಜೀವ ಮಾಡುತ್ತಿತ್ತು. ವೇದನೆಯ ನಿಟ್ಟಿಸಿರು ಹೊರಹಾಕಿದ ಭುವನ, ಜಗತ್ತಿನಲ್ಲಿ ನನ್ನ ಪ್ರೀತಿ ಮಾತ್ರವೇ ಶ್ರೇಷ್ಠ ಎನ್ನುವ ನಿನಗೆ ಸದ್ಯದಲ್ಲಿ ಅತ್ತಿಗೆ ಯಾರು ಮತ್ತು ಅತ್ತಿಗೆ ಬೆಲೆ ಏನು ಅಂತ ಅರ್ಥವಾಗುತ್ತದೆ. ಆ ದಿನ ಅತ್ತಿಗೆ ನಿನ್ನ ಕೈಗೆ ಎಟಕದಷ್ಟು ದೂರ ಹೋಗಿರ್ತಾರೆ. ಆಗ ನೀನು ಪ್ರತಿಕ್ಷಣ ಪಶ್ಚಾತ್ತಾಪ ಎನ್ನುವ ಬೆಂಕಿಯಲ್ಲಿ ಒದ್ದಾಡಿ ಹೋಗ್ತೀಯ, ನೋಡ್ತಾ ಇರು ಎಂದು ಗುಡುಕಿ ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ಶರಣ್ ಜೊತೆ ಹೊರಟು ಹೋದಳು.